ಸಿಸ್ಟಮ್ ಅಲ್ಲಿ ಬೈನರಿ ಟು ಡೆಸಿಮಲ್ ಕನ್ವರ್ಷನ್ಸ್ ಆಯಿತು. ಇದೇ ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಅಲ್ಲಿ ಇನ್ನೂ ಒಂಥರ ಮೆಥಡ್ ಇದೆ. ಯಾವುದು ಸರ್ ಅಂತ ಕೇಳಿದ್ರೆ, ಸೊ ಫ್ರಾಕ್ಷನಲ್ ಪಾರ್ಟ್. ಸೊ ಇವಾಗ ಪ್ರೀವಿಯಸ್ ಏನು ಬರ್ದಿದ್ದೆ, 1001 ಇದು ಬಂದ್ಬಿಟ್ಟು ಇದರದ್ದು ಡೆಸಿಮಲ್ ವ್ಯಾಲ್ಯೂ ಏನು 9 ಅಂತ ಗೊತ್ತಾಯ್ತು. ಅದೇ ರೀತಿ ಇದ್ರಲ್ಲೇನೆ 1001.01 ಅಂತ ತಗೊಳ್ಳೋಣ. ಸಿಂಪಲ್. ಈಗ 100 ನೀವು ಆಲ್ರೆಡಿ ಮಾಮೂಲಿ ಮಾಡಿದ್ರೆ ಇದೇ ರೀತಿ 0 1 2 3 ಕರೆಕ್ಟಾ. ಇಲ್ಲಿಂದ ತಗೋಬೇಕು ಅಂತಂದ್ರೆ ಇದನ್ನ -1 -2 ಅಂತ ತಗೋತೀನಿ. ಸೊ ಆಲ್ರೆಡಿ ಗೊತ್ತಿರೋದು ಇದು ಯಾವುದು, ಬೈನರಿ ವ್ಯಾಲ್ಯೂಸ್. ಸೊ ಇದು ಆಲ್ರೆಡಿ ನನಗೆ ಬಂದಿದೆ, ಮತ್ತೆ ಅಗೇನ್ ಮಾಡ್ತೀನಿ. ಸೊ 1 × 2 to the power of 3 plus 0 × 2 to the power of 2 plus 0 × 2 to the power of 1 plus 1 × 2 to the power of 0. ನಾನು ಹೇಳಿದೆ 2 to the power of 0 ವ್ಯಾಲ್ಯೂ ಏನು 1. ಈಗ 1 × 2 ಕ್ಯೂಬ್ ಅಂತಂದ್ರೆ 8 ಪ್ಲಸ್ 0 × 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 0 × 2 to the power of 1 ಅಂದ್ರೆ 2 ಪ್ಲಸ್ 1 × 2 to the power of 0 ಅಂದ್ರೆ ಏನಂತ ಹೇಳಿದೆ 1. ಸೊ 1 8 8, 0 4 0, 0 2 0, 1 1 1, 9 ಬಂತು. ಕರೆಕ್ಟಾ. ಸೊ ಅದೇ ರೀತಿ ಇವಾಗ ನಾವೇನ್ ಮಾಡಬೇಕು, ಈಗ ಇದನ್ನ ಕಂಡುಹಿಡಿಬೇಕು. ಹೆಂಗೆ ಸರ್ ಅಂತಂದ್ರೆ, ಇಲ್ಲಿ ಪಾಯಿಂಟ್ ಇಟ್ಕೊಂಡು 0 × ಇಲ್ಲಿ -1 ಇದೆ ಅಲ್ವಾ, ಇಲ್ಲಿ -1. ಸೊ ಅದನ್ನ 1 ಡಿವೈಡೆಡ್ ಬೈ 2 to the power of 1 ಪ್ಲಸ್ ನೋಡಿ 2 to the power of 1 ಇಲ್ಲಿ ಬರೆದ್ರೆ ಮೈನಸ್, ಅದನ್ನ ಎಕ್ಸ್ಪೋನೆಂಟ್ಲಿ ಕೆಳಗಡೆ ಕಳಿಸಿದ್ರೆ ಏನಾಗುತ್ತೆ 2 to the power of 1 ಆಗುತ್ತೆ, ಪಾಸಿಟಿವ್ 1 ಆಗುತ್ತೆ. ಸೊ ಪ್ಲಸ್ 1 ಮತ್ತೆ ಅಗೇನ್ ಇಲ್ಲೇನಿದೆ 1 ಇದೆ, 1 × 1 ಡಿವೈಡೆಡ್ ಬೈ 2 to the power of 2. ಅರ್ಥ ಆಯ್ತಾ. ಈಗ ಪಾಯಿಂಟ್ ಇಕ್ಕೊಂತ್ಯಾ, ಮತ್ತೆ 0 × 1 ಡಿವೈಡೆಡ್ 2 to the power of 1 ಅಂತಂದ್ರೆ 2 only ಪ್ಲಸ್ 1 × 1 ಡಿವೈಡೆಡ್ 2 to the power of 2 ಅಂತಂದ್ರೆ 4 ಅಂತ ಅರ್ಥ. ಸೊ ಪಾಯಿಂಟ್ 0 × 0 0 ಡಿವೈಡ್ ಬೈ 0 ಪ್ಲಸ್ 1 1 1. ಕರೆಕ್ಟಾ. ಸೊ ಇಲ್ಲೇನು ಬರುತ್ತೆ, ಈಗ 0 ಇಂದ ನಾವು ಇದನ್ನ ಮಿಡ್ ಮಾಡೋಕ್ಕಾಗುತ್ತಾ, ಎನಿಥಿಂಗ್ ಈಸ್ 0. ಸೊ 9.0 ಇಂದ ನಾವೇನೇ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ಇದೇನಾಗಿರುತ್ತೆ 0 ಆಗುತ್ತೆ. ಪ್ಲಸ್ 1 ಡಿವೈಡೆಡ್ ಬೈ 4. ಹೆಂಗೆ ಇದನ್ನ ಮಾಡೋದು, ಸೊ 4 ಹಿಂಗೆ ಹಾಕೊಂತೀರಾ, 1 ಇಲ್ಲಿ ಹಾಕೊಂತೀರಾ, 0 ಪಾಯಿಂಟ್ ಇಕ್ಕೊಂತೀರಾ, ಸೊ 0 ಬರುತ್ತೆ. ಇವಾಗ 4 2s 8, 2 ರಿಮೈಂಡರ್, ಇಲ್ಲಿ ಆಲ್ರೆಡಿ ಪಾಯಿಂಟ್ ಇಟ್ಟಿದ್ದೀರಾ, 0 ಬರುತ್ತೆ. 4 5s 20. ಸೊ ಆನ್ಸರ್ ಇಸ್ 0.25. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಇದು ಮತ್ತೆ ಇದನ್ನ ಆಡ್ ಮಾಡಬೇಕು. ಹೆಂಗೆ, 9.00 ಇಲ್ಲೇನಿದೆ 0.25, 0.25529. ಆನ್ಸರ್ ಎಷ್ಟು ಬಂತು ನನಗೆ, ಆನ್ಸರ್ ಎಷ್ಟು ಬರುತ್ತೆ 9.25. ಸೊ ಇದರ ಆನ್ಸರ್ ಬಂದ್ಬಿಟ್ಟು 9.25. ದಿಸ್ ಇಸ್ ದ ಡೆಸಿಮಲ್ ವ್ಯಾಲ್ಯೂ.